ಏನಾಗಿದೆ, ಎಲ್ಲಿ ನೈಜೀರಿಯಾ, ಎಲ್ಲಿ ಕರ್ನಾಟಕದ ಇಳಕಲ್ ತಾಲೂಕದಲ್ಲಿ ಒಂದು ಕ್ಲರ್ಕ್ ಕೆಲಸ ಮಾಡುವಂಥ ಒಂದು ಮಹಿಳೆ ನೈಜೀರಿಯನ್ ಪ್ರಜೆಗೆ ಒಂದು ಮೋಸಕ್ಕೆ ಬಲಿಯಾಗಿದ್ದಾಳೆ. ಯಾಕಂದ್ರೆ ಅವ ಬಾಂಬೆದು ಅಡ್ರೆಸ್ಸನ್ನು ತೋರಿಸ್ತಾನೆ, ಲಂಡನ್ನಿಂದ ದುಡ್ಡು ತೊಗೊಂಬರ್ತೀನಿ ಅಂತೇಳಿ ಆಕೆಗೆ ಮೋಸ ಮಾಡಿ 5.5 ಲಕ್ಷ ರೂಪಾಯಿಗಳನ್ನು ಅಕೌಂಟ್ಗೆ ಹಾಕಿಸ್ಕೊಂಡು ಆಕೆಗೆ ಬಲಿಪಶು ಮಾಡಿದಾನೆ. ಏನಾಗ್ಯದ ಪರಿಸ್ಥಿತಿ ಅಂದರೆ ಇವತ್ತಿನ ದಿನಮಾನದಾಗ ಕಲ್ತಂಥವ್ರೆ ಜಾಸ್ತಿ ಮೋಸ ಹೋಗಾಕತ್ತಾರೆ. ಈ ಸೋಷಿಯಲ್ ಮೀಡಿಯಾ, ಇದು ವೆಬ್ಬು, ಇದಕ್ಕೆಲ್ಲ ಬಲಿ ಆಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಏನು ಮಾಡ್ತಾರೆ, ಈ ಸೋಷಿಯಲ್ ಮೀಡಿಯಾದಾಗಿಂತ ಅವರು ಮೇಲ್ ಕಳಿಸೋದು, ಅವ್ರಿಗೆ ಚಾಟಿಂಗ್ ಮಾಡೋ ಮುಖಾಂತರ ಈ ಮಹಿಳೆಯರನ್ನು ನಂಬಿಸೋದು. ಮಹಿಳೆಯರಷ್ಟೇ ಯಾಕೆ, ಪುರುಷರು ಕೂಡ ಅತಿ ವಿದ್ಯಾವಂತರ ಮೋಸ ಹೋಗಾಕತ್ತಾರೆ. ಯಾಕಂದ್ರೆ ಕಲೀಲಾರ್ದವ ಏನು ಮಾಡ್ತಾನೆ, ನಾವು ಇದನ್ನೇನೋ ಆಪ್ರೇಟ್ ಮಾಡೋದು ಬೇಡಪ್ಪ, ನಾವು ಮೋಸ ಹೋಗಿ ಅಂತ ಬಿಡ್ತಾನೆ. ನಾವು ಕಲೀಲಾರ್ದವ. ಕಲ್ತವ್ರು ಏನು ಮಾಡ್ತಾರೆ, ಭಾಳ ಶಾನೆ ಇರ್ತಾರೆ, ಇದನ್ನೆಲ್ಲ ಆಪ್ರೇಟ್ ಮಾಡೋಕೆ ಹೋಗಿ ಮೋಸ ಹೋಗಾಕತ್ತಾರೆ. ಈ ಕರ್ನಾಟಕ ಅಷ್ಟೇ ಅಲ್ಲ, ಈ ದೇಶದ ಜನತೆಗೆ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಏನಾಗುತ್ತೆ, ನೀವು ಎಲ್ಲೋ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 100 ರೂಪಾಯಿ ಖರ್ಚು ಮಾಡೋಕ್ಕಾದ್ರೆ ವಿಚಾರ ಮಾಡಿ ನೀವೆಲ್ಲ ತೆಗೆದಿಟ್ಟಂಥ ಸೇವಿಂಗ್ಸ್ ಫಂಡನ್ನು ಇಂಥವ್ರಿಗೆಲ್ಲ ಮೋಸಕ್ಕೆ ಹೋಗಿ 5.5 ಲಕ್ಷ ರೂಪಾಯಿ ಹಾಕೋದು ಸಣ್ಣ ಸಾಮಾನ್ಯ ವಿಷಯ ಅಲ್ಲ. ಆ ತಾಯಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ. ಆ ತಾಯಿ ಮುಖಾಂತರನ ಭಾಳ ಮಂದಿ ಮಹಿಳೆಯರಿಗೆ ವಿನಂತಿ ಮಾಡ್ಕೋತೀನಿ, ನೀವು ಚಾಟಿಂಗ್ನೊಳಗೆ, ಈ ಸೋಷಿಯಲ್ ಮೀಡಿಯಾದೊಳಗೆ, ಈ ಒಂದು ವೆಬ್ಸೈಟ್ ಒಳಗೆ ನೀವೆಲ್ಲ ಚಾಟಿಂಗ್ ಮಾಡೋದನ್ನು ಬಿಡ್ರಿ. ಇಂಥ ಮೋಸನ ನಂಬಬೇಡ್ರಿ. ಹಾಂ, ಮ್ಯಾಟ್ರಿಮೋನಿಯಲ್ ಮುಖಾಂತರ ನೀವೆಲ್ಲ ಪರಿಚಯ ಆಗಿರಿ. ಇದು ಸಾಕಷ್ಟು ಈ ಫೇಸ್ಬುಕ್ ಫ್ರೆಂಡ್ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ಮೋಸನೂ ಹೋಗಿದ್ದಾರೆ. ಅದಕ್ಕೆ ಈ ರೀತಿ ಆಗಬಾರ್ದು. ಈ ಸೋಷಿಯಲ್ ಮೀಡಿಯಾನ ಒಳ್ಳೆಯದಕ್ಕೆ ಬಳಸ್ಕೋಬೇಕು, ಈ ಕೆಟ್ಟ ಕೆಲಸಕ್ಕೆ ಯಾರೂ ಬಳಸ್ಕೋಬಾರ್ದು. ಮತ್ತು ಮೇಲೆ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಒಂದು ಕರ್ನಾಟಕದ ನಮ್ಮ ಮಹಿಳೆ, ನಮ್ಮ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗೈತಿ, ಆ ನೈಜೀರಿಯನ್ ಪ್ರಜೆಗೆ ಹಿಡಿದು ಅದನ್ನು ದುಡ್ಡನ್ನು ವಸೂಲಿ ಮಾಡ್ಕೊಂಡು ಅವ್ರಿಗೆ ತಕ್ಕ ಶಿಕ್ಷೆ ಮಾಡ್ಬೇಕಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ಕೋತೀನಿ. ಕ್ರೈಮ್ ಅಂತ ಒಂದು ಬ್ರಾಂಚ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ. ಆದ್ರೆ ಏನಾಗ್ಬಿಡ್ತದೆ, ನಮ್ಮ ರಾಜ್ಯದಾಗ ಅವರಿಗೆ ಸರಿಯಾಗಿ ನಮ್ಮ ಜಿಲ್ಲೆದ ಸಮಗ್ರ ಮಾಹಿತಿ ಇರೋಂಗಿಲ್ಲ, ಒಮ್ಮೊಮ್ಮೆ ರಾಜ್ಯದ ಮಾಹಿತಿ ಇರೋಂಗಿಲ್ಲ. ಬೇರೆ ರಾಜ್ಯ, ಬೇರೆ ದೇಶನವ್ರು ಬಂದು ಇವ್ರಿಗೆ ಮೋಸ ಮಾಡ್ತಿರ್ತಾರೆ. ಅವ್ರಿಗೆಲ್ಲ ಯಾವಾಗ ಕೊಡಬೇಕು, ಇವರು ಯಾವಾಗ ಹಿಡಿಬೇಕು, ಯಾವಾಗ ಇದನ್ನು ಕೆಲಸ ಮಾಡಬೇಕು ಅವರು. ಇದು ಎಲ್ಲೋ ವಿಳಂಬ ಆಗಾಕತ್ತದ. ಇದನ್ನು ಸಾಧ್ಯ ಆದಷ್ಟು ಸೋಷಿಯಲ್ ಮೀಡಿಯಾದಾಗ ನಮ್ಮ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇನ್ನೂ ಫಾಸ್ಟ್ ಆಗಬೇಕು. ಯಾಕಂದ್ರೆ ಅವ್ರಿಗೆ ಶಿಕ್ಷೆ ಆಗೋದ್ರೊಳಗಾಗಿ ಅವ ಏನು ನಮ್ಮದು ತುಳುಗು ಮಾಡ್ಕೊಂಡು ಹೋಗಿರ್ತಾನೆ, ಏನು ನಮ್ಮನ್ನು ಫ್ರಾಡ್ ಮಾಡಿರ್ತಾನೆ, ಆ ಗಳಿಕೆನೂ ಖಾಲಿಯಾಗಿರ್ತದೆ. ಅವ್ನು ಹಿಡಿದ್ರು ಕೂಡ ಅವ್ನ ಕಡೆ 10 ರೂಪಾಯಿ ಬರ್ತಿರಂಗಿಲ್ಲ. ಅಂಥ ಒಂದು ವ್ಯಕ್ತಿ ಇರ್ತಾನವ. ಅವ್ನ ಕಡೆ ಮೊಬೈಲ್ ಅಂದ್ಬಿಟ್ಟು ಬೇರೆ ಏನೂ ಇರೋಂಗಿಲ್ಲ, ಅವ್ನ ಹತ್ರ ಮನಿ ಇರೋಂಗಿಲ್ಲ, ಆಸ್ತಿ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ, ಅವ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇರೋಂಗಿಲ್ಲ. ಅಂಥವ್ನು ಹಿಡಿದಾದ್ರೂ ನಾವು ಏನು ಅಪೇಕ್ಷೆ ಪಡೋದು ಅಷ್ಟೊಳಗದ. ಯಾಕಂದ್ರೆ ಅವನು ನಾವು ಹಿಡಿದ್ರೊಳಗಾಗಿ ಅವ ಖರ್ಚು ಮಾಡಿ ಮತ್ತೊಬ್ಬನು ಮೋಸ ಮಾಡಿರ್ತಾನೆ ಅಷ್ಟೊತ್ತಿಗೆ. ಅದಕ್ಕೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ, ಒಟ್ಟು ನಮ್ಮ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಆದಷ್ಟು ಬೇಗನೆ ಜಾಗೃತವಾಗಿ ಇಂಥವ್ರನ್ನ ಹಿಡಿದು ಶಿಕ್ಷೆ ಕೊಡುವಂಥ ಕೆಲಸ ಮಾಡಬೇಕಂತೇಳಿ ತಮ್ಮ ಮೂಲಕ ಹೇಳ್ತೀನಿ.